ಹಾಯ್ ಫ್ರೆಂಡ್ಸ್, ಈಗ ಏಥರ್ 450 ಈಗ ಒಂದು ಫಸ್ಟ್ ಗ್ರೇಡಲ್ಲಿರುವಂಥ ಒಂದು ವೆಹಿಕಲ್ಲು. ಆದರೂ ಸಹ ಇಂಥ ವೆಹಿಕಲಲ್ಲಿ ಎಲ್ಲ ಚೆನ್ನಾಗಿದೆ, ರೇಂಜ್ ಸ್ವಲ್ಪ ಕಡಿಮೆ ಇದೆ. ಬಟ್ ತೊಗೊಂಡು 1.5 ವರ್ಷ ಮತ್ತು 2 ವರ್ಷ ಒಳಗಡೆ ಒಂದು ಡಿಸ್ಪ್ಲೇ ಸಮಸ್ಯೆ ಬಂದಿದೆ. ಏನಪ್ಪ ಅಂತ ಅಂದರೆ, ಅದು ಚಾರ್ಜ್ ಆಗುವಾಗ ಮಾತ್ರ ಈ ರೀತಿ ಒಂದು ಡಿಸ್ಪ್ಲೇ ಕಾಣುತ್ತೆ ನೋಡಿ. ಆದರೆ ಇದು ಇವನ್ ಚಾರ್ಜ್ನ ರಿಮೂವ್ ಮಾಡಿದ್ಮೇಲೂ ಸಹ ಇದೇ ಸಮಸ್ಯೆ ಕಾಣಿಸ್ತಾ ಇದೆ. ಸೊ ಇದು ನಾರ್ಮಲಿ ಬರ್ತಾ ಇಲ್ಲ, ಆನ್ ಮಾಡಿದ್ರೂ ಸಹ ಇದು ಬರ್ತಾ ಇಲ್ಲ. ಮುಂಚೆ ಹೆಂಗೆ ಬರ್ತಾಯಿತ್ತು ಆ ರೀತಿ ಬರ್ತಾ ಇಲ್ಲ. ಪಕ್ಕದ ವಿಡಿಯೋದಲ್ಲಿ ತೋರಿಸ್ತಾ ಇದ್ದಲ್ಲ ಆ ರೀತಿ ಬರ್ತಾ ಇಲ್ಲ. ಇದು ಸ್ಪೀಡೋಮೀಟ್ರ್ ಬರಬೇಕು, ಮತ್ತು ಎಷ್ಟು ರೇಂಜ್ ಹೋಗ್ತಾ ಇದೆ ಮತ್ತು ಯಾವ ಸ್ಪೀಡಲ್ಲಿ ಹೋಗ್ತಾ ಇದೆ ಅನ್ನೋದನ್ನು ತೋರಿಸ್ಬೇಕು. ಮತ್ತು ಇದನ್ನು ಶಟ್ ಡೌನ್ ಮಾಡಲಿಕ್ಕೂ ಆಗೋದಿಲ್ಲ. ಸೊ ಇದು ಹಾಗೇ ಇರುತ್ತೆ. ಇವನ್ ಡಿಸ್ಪ್ಲೇ ಏನೂ ಆಪ್ರೇಟ್ ಆಗೋಲ್ಲ. ಜಸ್ಟ್ ಗಾಡಿ ರನ್ ಆದಾಗ ನೋಡಿ ಗಾಡಿ ರನ್ ಆಗ್ತಾಯಿದೆ, ಆನ್ ಆಗ್ತಾಯಿದೆ, ಮೋಟರ್ ಆನ್ ಆಗಿದೆ, ಏನೂ ತೋರಿಸೋದಿಲ್ಲ. ಬೈಕು ರನ್ ಆಗುತ್ತೆ, ಬಟ್ ಡಿಸ್ಪ್ಲೇನಲ್ಲಿ ಏನು ತೋರಿಸೋದಿಲ್ಲ. ಈ ಥರ ಒಂದು ಸಮಸ್ಯೆ ಬಂದಿದೆ. ನಮಗೆ ಇನ್ನು ಎಷ್ಟು ಕಿಲೋಮೀಟ್ರ್ ಓಡಿಸ್ಬೋದು ಅನ್ನೋದು ತೋರಿಸುತ್ತೆ, ತೊಂದರೆ ಇಲ್ಲ. ಬಟ್ ಏನಂದರೆ ಎಷ್ಟು ಸ್ಪೀಡಲ್ಲಿ ಹೋಗ್ತಾ ಇದೆ ಅಂತ ಗೊತ್ತಾಗಲ್ಲ. ಪ್ಲಸ್ ಎಷ್ಟು ಎಕೋದಲ್ಲಿ ಇದೆಯಾ, ಸ್ಪೋರ್ಟ್ಸಲ್ಲಿ ಇದೆಯಾ, ರೈಡಲ್ಲಿ ಇದೆಯಾ, ಅದು ಸಹ ಗೊತ್ತಾಗೋದಿಲ್ಲ. ಬಟ್ ಇಲ್ಲಿ ಚೇಂಜ್ ಮಾಡ್ಕೋಬೋದು, ಮ್ಯಾನ್ಯಲಿ ಚೇಂಜ್ ಆಗುತ್ತೆ. ಬಟ್ ಡಿಜಿಟಲಿ ನಮಗೇನು ಗೊತ್ತಾಗೋದಿಲ್ಲ. ಸೊ ಈ ಥರ ಒಂದು ಪ್ರಾಬ್ಲಮ್ ಬಂದಿದೆ. ಸೊ ಈ ಥರ ಪ್ರಾಬ್ಲಮ್ ಬಂದಾಗ ಇದನ್ನು ಸಾಲ್ವ್ ಮಾಡೋಕ್ಕೆ ಅಂತ ಒಂದು ಸೊಲ್ಯೂಷನು ಸಹ ಇದೆ. ಸೊ ಅದನ್ನು ಟ್ರೈ ಮಾಡೋಣ. ನೋಡಿ, ಎರಡೂ ಬ್ರೇಕ್ನ ಫ್ರಂಟ್ ಮತ್ತು ಬ್ಯಾಕ್ನ ಹಿಡ್ಕೊಂಡು ಇದನ್ನು ಲಾಂಗ್ ಪ್ರೆಸ್ಸು ಎರಡು ಬ್ರೇಕ್ನ ಇಟ್ಕೊಂಡು ಈ ಪವರ್ ಆನ್ ಮಾಡೋ ಬಟನ್ ಇದೆಯಲ್ಲ ಅದನ್ನು ಪ್ರೆಸ್ ಮಾಡಿಟ್ಕೊಂಡು 15 ಸೆಕೆಂಡ್ಸ್ ಇರಬೇಕು. ಈ ರೀತಿ 15 ಸೆಕೆಂಡ್ಸು ಅದನ್ನು ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ಅದು ರೀಸ್ಟಾರ್ಟ್ ಆಗುತ್ತೆ. ಸೊ ರೀಸ್ಟಾರ್ಟ್ ಆದರೆ ನಮಗೆ ಈ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ. ರೀಸ್ಟಾರ್ಟ್ ಆಗ್ತಾಯಿದೆ. ಸೊ ಜಸ್ಟ್ ವೆಯ್ಟ್ ಆ್ಯಂಡ್ ಸಿ. ಇವಾಗ ನೋಡಿ, ಜಸ್ಟ್ ನಾರ್ಮಲ್ ಡಿಸ್ಪ್ಲೇ ಬಂತು. ಸೊ ನೋಡಿದ್ರಲ್ಲ. ಸೊ ಆ ಥರ ಏನಾದರೂ ಸಮಸ್ಯೆ ಬಂದರೆ ಸೊ ಏನು ಮಾಡಬೇಕು ಅಂತ, ಆ್ಯಕ್ಚುಲಿ ಇದನ್ನು ಡಿಜಿಟಲಿ ಏನೂ ವರ್ಕ್ ಆಗೋದಿಲ್ಲ. ಇವನ್ ಶಟ್ ಡೌನ್ ಮಾಡಬೇಕಂದ್ರೆ ಯೂಶ್ವಲಿ ನಾವು ಇಲ್ಲಿ ಹೋಗಿ ನಾವು ಶಟ್ ಡೌನ್ ಅಂತ ಆಪ್ಷನ್ ಇದೆ, ಇದನ್ನು ಕ್ಲಿಕ್ ಮಾಡಿ ಕೀನ ಆಫ್ ಮಾಡಿದ್ರೆ ಆಟೋಮೆಟಿಕಲಿ ಶಟ್ ಡೌನ್ ಆಗುತ್ತೆ. ಸೊ ಇದು ನಾರ್ಮಲಿ ಯೂಸ್ ಮಾಡೋವಂಥ ಪ್ರೊಸೀಜರು. ಬಟ್ ಈ ಥರ ಡಿಸ್ಪ್ಲೇನೇ ವರ್ಕ್ ಆಗಲಿಲ್ಲ ಅಂತ ಅಂದಾಗ ನಾವು ಶಟ್ ಡೌನ್ ಮಾಡಲಿಕ್ಕೂ ಆಗೋದಿಲ್ಲ. ಇವನ್ ಗಾಡಿನ ಡ್ರೈವ್ ಮಾಡ್ಬೋದು ಮತ್ತು ಹಾಗೇ ನಿಲ್ಲಿಸ್ಬೋದು. ಸೊ ಅಂಥ ಸಿಚುವೇಷನಲ್ಲಿ ಎರಡನ್ನೂ ಬ್ರೇಕ್ನ ಹಿಡಿದು ಪವರ್ ಬಟನ್ನ ಹೋಲ್ಡ್ ಮಾಡಿದ್ರೆ ಸೊ ಇದು ರೀಸ್ಟಾರ್ಟ್ ಆಗುತ್ತೆ. ಸೊ ಆಗ ಈ ಥರ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ನೀವು ನೆಕ್ಸ್ಟು ಶಟ್ ಡೌನ್ ಬೇಕಾದರೂ ಮಾಡ್ಬೋದು, ಮತ್ತು ನೀವು ಗಾಡಿ ನಾರ್ಮಲ್ ಕಂಡೀಷನ್ಗೆ ತೊಗೋಬೋದು. ಸೊ ನೋಡಿದ್ರಲ್ಲ, ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಇದೇ ಥರ ವಿಡಿಯೋಗಳನ್ನ ನಾವು ಹೆಚ್ಚು ಮಾಡಲಿಕ್ಕೋಸ್ಕರ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಇದುವರೆಗೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಲೈಕ್ ಕೂಡ ಮಾಡಿ.